ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಸುಲಭವಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ದೊಡ್ಡದಾಗಿರೋ ಪಾತ್ರೆಗೆ 1 ಹಿಡಿಯಷ್ಟು ಸಬ್ಸಿಗೆ ಸೊಪ್ಪು, ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಸ್ಪೂನ್ ಜೀರಿಗೆ, 1 ಹಸಿರುಮೆಣಸಿಕಾಯಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೇ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊಪ್ಪು ಈರುಳ್ಳಿ ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನಂತರ ಸ್ವಲ್ಪನೇ ಬಿಸಿನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ತೀರಾ ತೆಳು ಆಗಬಾರ್ದು, ತೆಳು ಆದರೆ ರೊಟ್ಟಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಹದವಾಗಿ ಕಲಿಸ್ಕೋಬೇಕು. ಇವಾಗ ಕೈಯಲ್ಲೇ ಕಲಿಸ್ಕೊಳ್ಳೋಣ. ನೋಡ್ಕೊಳ್ಳಿ ಇಲ್ಲಿ ಯಾವ ಹದದಲ್ಲಿ ಇರಬೇಕು ರೊಟ್ಟಿ ಹಿಟ್ಟು ಅಂತ. ನೋಡಿ, ಕಲಿಸ್ತಾ ಈ ಹದದಲ್ಲಿ ಬರಬೇಕು ರೊಟ್ಟಿ ಹಿಟ್ಟು. ಇದನ್ನು ಒಂದು 10 ನಿಮಿಷ ಹಾಗೆ ಬಿಟ್ಬಿಡೋಣ, ಚೆನ್ನಾಗಿ ಬರುತ್ತೆ ರೊಟ್ಟಿಗಳು. ನೋಡಿ, ರೊಟ್ಟಿ ಹಿಟ್ಟು ಕಲಸಿ ಇವಾಗ 10 ನಿಮಿಷ ಆಗಿದೆ. ಸೊ ಇವಾಗ ರೊಟ್ಟಿ ತಟ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಬಾಳೆ ಎಲೆ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಟರ್ ಪೇಪರು, ಹಾಗೆ ಹೋಳಿಗೆ ಶೀಟು ಮತ್ತು ಆಯಿಲ್ ಕವರು ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಇದು ಎಲ್ಲದಕ್ಕಿಂತ ಈಸಿ ಮತ್ತು ಈಸಿಲಿ ಅವೈಲೇಬಲ್ ಇರುತ್ತಲ್ವ, ಸೊ ನಾನು ಇದನ್ನು ತೊಗೊಂಡಿದ್ದೀನಿ. ಬನ್ನಿ ನಾವಿವಾಗ ಈ ಸೈಜ್ದು ಒಂದು ಉಂಡೆ ತೊಗೊಂಡು ನೀಟಾಗಿ ಫಸ್ಟು ತಟ್ಕೊಂಡು ಸುತ್ತ, ಆಮೇಲೆ ತೆಳು ಮಾಡ್ಕೊತಾ ಬರೋಣ. ಈಸಿಯಾಗಿ ತಟ್ಕೊಬೋದು, ಎಲ್ಲೂ ಕಟ್ಟಾಗಲ್ಲ. ಸೊ ಇದನ್ನ ಈಸಿಯಾಗಿ ಹಾಗೇ ತವ ಮೇಲೆ ಹಾಕ್ಬಿಡ್ಬೋದು, ಕೈಯಲ್ಲಿ ಎತ್ತಬೇಕಾಗಿಲ್ಲ. ಇದು ನಮ್ಮದು ಫಸ್ಟ್ ವೀಡಿಯೋ ಯೂಟ್ಯೂಬ್ ಚಾನಲ್ಲಿ. ಪ್ಲೀಸ್ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ವೀಡಿಯೋಯಿಂದ ಸರಿ ಮಾಡಿಕೊಂಡು ಚೆನ್ನಾಗಿ ವೀಡಿಯೋಸ್ ಹಾಕ್ತೀವಿ. ನೋಡಿ, ಈ ಥರ ಸುತ್ತ ಮಧ್ಯೆ ಎಲ್ಲ ಈವನ್ನಾಗಿ ತಟ್ಕೊಂಡು ತೆಳು ಮಾಡ್ಕೋಬೋದು. ಎಷ್ಟು ತೆಳು ಆದರೂ ಏನೂ ಆಗೋಲ್ಲ. ದಯವಿಟ್ಟು ಒಂದು ಸಲ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಲ್ಲಿ ತವ ಕಾದಿದೆ, ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೊಂಡು ಈಗಾಗಲೇ ತಟ್ಕೊಂಡಿರೋ ರೊಟ್ಟಿನ ತವಾದ ಮೇಲೆ ಎಲೆ ಸಮೇತ ಹಾಕಬೇಕು. ಹಾಕ್ಬಿಟ್ಟು ನಿಧಾನಕ್ಕೆ ತೆಗಿಬೇಕು. 2 ಕೈನ ಉಪಯೋಗಿಸ್ಕೊಂಡು, ಏನು ಕಿತ್ತೋಗಲ್ಲ, ನೀಟಾಗಿ ಬರುತ್ತೆ. ಮತ್ತು ಈ ಥರ ಒಂದು ಬಾಳೆ ಎಲೆಯಲ್ಲಿ ಒಂದು 7-8 ರೊಟ್ಟಿ ಮಾಡ್ಕೋಬೋದು. ನೋಡಿ, ಈ ಥರ ನಿಧಾನಕ್ಕೆ ತೆಗಿಬೇಕು. 20 to 30 ಸೆಕೆಂಡ್ಸ್ ಬಿಡಬೇಕು ಕಲ್ ಮೇಲೆ, ಹಿಂದೆನೇ ಮಗ್ಚಾಕಬಾರ್ದು, ಕಟ್ಟಾಗಿಬಿಡುತ್ತೆ. ಸೊ ನಾನಿಲ್ಲಿ ಎಣ್ಣೆ ಹಚ್ತಾ ಇದ್ದೀನಿ ರೊಟ್ಟಿ ಮೇಲೆ. ಬೇಕಿದ್ರೆ ತುಪ್ಪ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು. ಚಟ್ನಿ ಬೆಣ್ಣೆ ಜೊತೆ ತಿಂತಾಯಿದ್ರೆ ಇನ್ನೊಂದು ರೊಟ್ಟಿ ತಿನ್ನೋಣ ಅನ್ನಿಸ್ತಾ ಇರುತ್ತೆ. ನೋಡಿ, ಇದು ಇನ್ನೇನು ಬೆಂತು, ಇದನ್ನು ಮಗ್ಚಾಕೋತಿದ್ದೀನಿ. ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ, ಹೇಗೆ ಬಂತು ಅಂತ ನನಗೆ ತಿಳಿಸಿ. ಮೆತ್ತಗಿರುತ್ತೆ ನೋಡಿ. ಇವಾಗ ನೋಡಿ, ಬೆಂದಿದೆ ಒಂದು ಸೈಡು. ಇದೊಂದು 20 ಸೆಕೆಂಡ್ಸ್ ಬೆಂದ ಮೇಲೆ ರೊಟ್ಟಿ ರೆಡಿ ಆಗಿಬಿಡುತ್ತೆ. ನೋಡಿ, ಇನ್ನೇನು ಇದು ರೆಡಿ ಆಗಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋದೆ. ನೋಡಿ, ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿದೆ. ಎಷ್ಟು ರೊಟ್ಟಿ ಕೊಟ್ಟರು ಕೂಡ ತಿನ್ಕೋಬೋದು, ಅಷ್ಟು ಸಾಫ್ಟಾಗಿರುತ್ತೆ. ನೋಡಿ, ಫೈನಲಿ ನೋಡಿ ಈ ರೀತಿಯಾಗಿ ಬಂದಿದೆ ರೊಟ್ಟಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.